ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತಿದೆ. ಡ್ರಗ್ಸ್ ಜಾಲದೊಂದಿಗೆ ಪೊಲೀಸ್ ಇಲಾಖೆ ಶಾಮೀಲು. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಆಕ್ರೋಶ. ಬಿಡದಿ ಟೌನ್ಶಿಪ್ ವಿವಾದ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ಜಾರಿಯಾಗಲು ಬಿಡುವುದಿಲ್ಲ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹ. ಬಿಡದಿ ಟೌನ್ಶಿಪ್ ವಿವಾದ, ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ಕಿಡಿ. ಆಸ್ತಿ ವಿವರ ಬಹಿರಂಗಕ್ಕೆ ಸವಾಲು. ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಸತ್ತು ಹೋಗಿದೆ. ಸರ್ಕಾರ ಡ್ರಗ್ಸ್ ನಿಯಂತ್ರಣ ಮಾಡುವಲ್ಲಿ ವಿಫಲವಾಗಿದೆ. ಡ್ರಗ್ಸ್ ಜಾಲದೊಂದಿಗೆ ಪೊಲೀಸ್ ಇಲಾಖೆ ಶಾಮೀಲಾಗಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತೀವ್ರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಇತ್ತೀಚಿನ ವಿದ್ಯಮಾನಗಳ ಕುರಿತು ಸರ್ಕಾರದ ವಿರುದ್ಧ ಹರಿಹಾಯ್ದರು. ರಾಜ್ಯದ ಶಾಲೆ ಕಾಲೇಜುಗಳಿಂದ ಹಿಡಿದು ಜೈಲುಗಳವರೆಗೆ ಡ್ರಗ್ಸ್ ಮಾರಾಟದ ಜಾಲ ವ್ಯಾಪಿಸಿದೆ. ಮಹಾರಾಷ್ಟ್ರ ಸೇರಿದಂತೆ ಇತರ ರಾಜ್ಯಗಳ ಪೊಲೀಸರು ಬಂದು ಇಲ್ಲಿನ ಡ್ರಗ್ಸ್ ಜಾಲವನ್ನು ಪತ್ತೆ ಹಚ್ಚುತ್ತಿದ್ದಾರೆ. ಆದರೆ ಸ್ಥಳೀಯ ಪೊಲೀಸರು ಮಾತ್ರ ಅಸಹಾಯಕರಾಗಿದ್ದಾರೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳೇ ಕರ್ನಾಟಕವು ಡ್ರಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಆಗಿದೆ ಎಂದು ಹೇಳಿಕೆ ನೀಡುವ ಪರಿಸ್ಥಿತಿ ಬಂದಿದೆ ಎಂದರೆ ಇಲ್ಲಿನ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಕೆಳಮಟ್ಟದ ಪೊಲೀಸ್ ಇಲಾಖೆಗೆ ಈ ಜಾಲದ ಬಗ್ಗೆ ಮಾಹಿತಿ ಇದ್ದರೂ ಸುಮ್ಮನಿರುವುದನ್ನು ನೋಡಿದ್ರೆ ಅವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಎಂಬ ಅನುಮಾನ ಮೂಡುತ್ತದೆ ಎಂದು ಆರೋಪಿಸಿದರು. ಜೈಲಿನಿಂದ ಕೈದಿಗಳು ಪರಾರಿ ಆಗ್ತಾ ಇದ್ದಾರೆ. ಕಲಬುರಗಿ ಆಯಿತು. ನ್ಯೂಸ್ 18 ಸ್ವಲ್ಪ ಲೋಗೋ ಇತ್ತ ಗೊಳತ್ರಿ ಸರ್ ಶೇಡ ಮಂಜಣ್ಣ ನ್ಯೂಸ್ 18 ಎಷ್ಟರ ಮಟ್ಟಿಗೆ ಅಂತಂದರೆ ಲೋಗೋ ಶೇಡ ಶಾಲಾ ಕಾಲೇಜಿಂದ ಹಿಡಿದು ಜೈಲುವರೆಗೂ ಡ್ರಗ್ಸ್ ಮಾರಾಟ ಜಾಲ ಇದೆ. ಮಹಾರಾಷ್ಟ್ರದಿಂದ ಬೇರೆ ಬೇರೆ ರಾಜ್ಯಗಳಿಂದ ಪೊಲೀಸರು ಬಂದು ಇಲ್ಲಿ ಡ್ರಗ್ಸು ಮಾರಾಟ ಮಾಡೋ ಜಾಲವನ್ನು ಪರಿಚಯಿಸ್ತಾರೆ. ಸ್ಥಳೀಯ ಪೊಲೀಸರು ಸಾಧ್ಯ. ಮೊನ್ನೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಡ್ರಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಆಗಿದ್ದಾರೆ, ಮ್ಯಾನುಫ್ಯಾಕ್ಚರ್ ಮಾಡಿ ನಮ್ಮಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ರಾಜ್ಯದ ಮುಖ್ಯಮಂತ್ರಿ ಅದನ್ನು ಮಾತಾಡುವಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಡ್ರಗ್ ಆಗಿದೆ ಅಂತಂದರೆ ಈ ಸರ್ಕಾರ ಡ್ರಗ್ ನಿಯಂತ್ರಣ. ಟೌನ್ಶಿಪ್ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ಜಾರಿಯಾಗಲು ಬಿಡುವುದಿಲ್ಲ. ಈ ಬಗ್ಗೆ ಅಧಿವೇಶನದಲ್ಲೂ ಚರ್ಚೆ ಮಾಡಲಿದ್ದೇನೆ. ಇಲ್ಲಿನ ರೈತರನ್ನ ಮುಟ್ಟಲು ಬಂದರೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಎಚ್ಚರಿಕೆ ನೀಡಿದರು. ಬಿಡದಿಯ ಬೈರಮಂಗಲ, ಮಂಡಲಹಳ್ಳಿ ಮೊದಲಾದ ಕಡೆಗಳಲ್ಲಿ ರೈತರ ಮನೆಗಳಿಗೆ ಭೇಟಿ ನೀಡಿ ಚರ್ಚೆ ನಡೆಸಿದ ಅವರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ನಾನು 4ನೇ ಬಾರಿಗೆ ಬಿಡದಿಗೆ ಭೇಟಿ ನೀಡಿದ್ದೇನೆ. ಕಾನೂನು ಪ್ರಕಾರ 7 ದಿನಗಳ ಮುನ್ನ ನೋಟಿಸ್ ನೀಡಿ ಸ್ವಾಧೀನ ಮಾಡಬೇಕು. ಆದರೆ ಪೊಲೀಸರು ಹಾಗೂ ಅಧಿಕಾರಿಗಳು ಏಕಾಏಕಿ ಬಂದು ದೌರ್ಜನ್ಯ ಮಾಡಿದ್ದಾರೆ. ಪೊಲೀಸರು ಮಹಿಳೆಯರ ವಿರುದ್ಧ ಅವಾಚ್ಯ ಪದಗಳನ್ನು ಬಳಸಿ ನಿಂದಿಸಿ ಥಳಿಸಿ ಬಳಿಕ ರೈತರ ವಿರುದ್ಧವೇ ಕೊಲೆ ಬೆದರಿಕೆ ಪ್ರಕರಣ 307 ದಾಖಲಿಸಿದ್ದಾರೆ. ರೈತರನ್ನ ಕೊಲೆಗಾರರನ್ನಾಗಿ ಬಿಂಬಿಸಲಾಗುತ್ತಿದೆ. ರೈತರು ತಮ್ಮ ಜಮೀನು ಉಳಿಸಿಕೊಳ್ಳಲು ಹೋರಾಟ ಮಾಡಿದ್ದಾರೆಯೇ ಹೊರತು ಕೊಲೆ ಮಾಡಿಲ್ಲ. ತಲತಲಾಂತರದಿಂದ ಬಂದ ಜಮೀನನ್ನು ಕಸಿದುಕೊಳ್ಳಲು ಬಂದರೆ ಪ್ರತಿರೋಧ ಬರುವುದು ಸಹಜ. ಈಗ ಬೈರಮಂಗಲದಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಾದಂತಿದೆ. ರೈತರಿಗೆ 2 ತಿಂಗಳು ಸಮಯ ನೀಡಿ ಆಮಿಷ ಒಡ್ಡುತ್ತಿದ್ದಾರೆ. ನಿಮಗೆ ಇನ್ನೂ 50 ಲಕ್ಷ ರೂಪಾಯಿ ಹೆಚ್ಚು ಕೊಡುತ್ತೇವೆ, 10 ಲಕ್ಷ ರೂಪಾಯಿ ಕಮಿಷನ್ ಕೊಡುತ್ತೇವೆ ಎಂದು ಆಮಿಷ ಒಡ್ಡುತ್ತಿದ್ದಾರೆ ಎಂದರು. ನಮ್ಮನ್ನು ಮಾತಾಡಿಸ್ಕೊಂಡು ಲೇಡೀಸ್ಗಳೆಲ್ಲ ಕುಂಡಿಸ್ಕೊಂಡು ಹುಣಸನೋರ್ತಾರೆ. ಆ ಕಡೆಯಿಂದ ಒಂದು 7-8 ಕಾರು ಬಸ್ಸು ಎಲ್ಲ ಬಂದು TMC ಮಾಡ್ತಾ ಇರೋಣ. ನಮ್ಮ ಹುಡುಗರುಗಳೆಲ್ಲ ಇಲ್ಲಿ ಯಾವ ಕಂಡ್ರು ಬಂದ್ರು ಅಂತ ಹೋದ್ರೆ ಲೇಡೀಸ್ನೆಲ್ಲ ಇಟ್ಕೊಬಿಟ್ರು. ನಾನೇನ್ ಮಾಡಿದೆ, ಹಿಂದಕ್ಕೆ ಇದ್ದೆ, ನಾನು ಮುಂದಕ್ಕೆ ಹೋಗಿರ್ಲಿಲ್ಲ. ನಮ್ಮರು ಹೋದ್ರು ಮುಂದಕ್ಕೆ, ಹೆಂಗಸರುಗಳೆಲ್ಲ ನಾನು ಹಿಂದಕ್ಕೆ ಇದ್ದೆ. ಒಬ್ರನ್ನ ಹಿಡ್ಕೊಂಡು ಈಜು ಹಾಕ್ಬಿಟ್ರು. ಅಮ್ಮನಿಗೆ ಬಳಕೆಲ್ಲ ಇಟ್ಕೊಬಿಟ್ಟು ಕೈಯೆಲ್ಲ ಇದಾಗೋದು, ಡ್ಯಾಮೇಜ್ ಆಗೈತೆ ಸುಮಾರು ಹುಡುಗಿಗೆ. ಇನ್ನೊಬ್ರು ಅಮಿತಾ ಅನ್ನೋರ್ಗೆ ಹಿಡ್ಕೊಬಿಟ್ರು ಸುತ್ತ ಕವರ್ ಆಗೋದ್ರಣ್ಣ. ನಮ್ಗೆ ಆ ತರ ಅವಮಾನ ಮಾಡ್ತಾರಲ್ಲ. ನಾವೇನು ಅವ್ರ ಆಸ್ತಿಗೆ ಹೋಗಿದ್ವು? ನಮ್ಮ ಆಸ್ತಿಗೆ ನಾವು ಕೂತಿದೀವಿ. ನಾವೇನು ಕಣ್ಣವ್ರ ಆಸ್ತಿಗೆ ನಾವ್ ಯಾರನ್ನೂ ಬೈಯಕ್ ಹೋಗಲ್ಲ ಅಣ್ಣ. ನಮ್ಮ ಆಸ್ತಿ ಬೇಕು ನೋಡು. ನಮ್ಗೆ ಎಲ್ಲ ಅಭಿವೃದ್ಧಿ ಮಾಡ್ಕೊಂಡಿದೀವಿ. ನಮ್ ಊಟಕ್ಕೆ ಸಾಕು. ನಮ್ನ ಯಾರು ಕೂಲಿಗೆ ಹಾಕೋತಾರಣ್ಣ ಇವತ್ತು? ನೋಡಿ ಇಲ್ಲಿ ನಿಂತವ್ರಲ್ಲ, ಇವ್ರನ್ನೆಲ್ಲ ಯಾರು ಕೂಲಿಗೆ ಹಾಕೋತಾನೆ? ಇವತ್ತಿನ ಇಂಡಿಯಾರ್ ಬಂದು ಇಲ್ಲಿ 10,000 5,000 ಗೆಲ್ತಾವ್ರೆ. ಅದೇ ನಮ್ಮ ಮಕ್ಳು ಗೌರ್ಮೆಂಟ್ ಕೆಲಸ ಕೊಡ್ತಾವ್ರೆ. ಇಲ್ಲಿ ಕೊಡ್ಲಪ್ಪ ಗೌರ್ಮೆಂಟ್ ಕೆಲಸ. ಈಗ 2 ಕೋಟಿ ಕೊಟ್ಬಿಡ್ತೀವಿ ನಮ್ ಜಮೀನ. ನಾಳಿಕೆ ಬಂದು ತಗೊಂಡ್ಬಿಡಿ 2 ಕೋಟಿ ಕೊಟ್ಬಿಡ್ತೀವಿ. ನಮ್ಗೆ 2 ಕೋಟಿ ಎಷ್ಟು ದಿನ ಇರ್ತದ? ನಮ್ ಜಮೀನಾರು ಇದ್ರೆ. ಬಿಡದಿ ಟೌನ್ಶಿಪ್ ಯೋಜನೆ ಮತ್ತು ರೈತರ ಹಿತಾಸಕ್ತಿಯ ಹೆಸರಿನಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ನಡೆಸುತ್ತಿರುವ ಆರೋಪಗಳು ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗಿವೆ. ಈ ನಡುವೆ ತಮ್ಮ ಕುಟುಂಬದ ಆಸ್ತಿ ರಕ್ಷಣೆಗಾಗಿ ಬಿಜೆಪಿ ಜೊತೆ ಜೆಡಿಎಸ್ ಕೈ ಜೋಡಿಸಿದೆ ಎಂದು ಆರೋಪಿಸಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇಂದು ತೀವ್ರ ಪ್ರತಿಭಟನೆ ನಡೆಸಿದರು.
ಪ್ರತಿಭಟನೆಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳಲು ಜನರ ದಿಕ್ಕು ತಪ್ಪಿಸುವ ನಾಟಕವಾಡುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ನಿಜವಾದ ಭೂಗಳ್ಳರು ಮತ್ತು ಕೆರೆಗಳ್ಳರು ಯಾರೆಂದು ರಾಜ್ಯದ ಜನತೆಗೆ ತಿಳಿದಿದೆ. ರೈತರ ಹೆಸರಿನಲ್ಲಿ ಸುಳ್ಳು ಪ್ರಚಾರ ಮಾಡುತ್ತಿರುವ ಇವರಿಗೆ ನೈತಿಕ ಹಕ್ಕಿಲ್ಲ ಎಂದು ಗುಡುಗಿದರು. 2006ರಲ್ಲಿ ಬಿಡದಿ ಟೌನ್ಶಿಪ್ಗೆ ಅಧಿಸೂಚನೆ ಹೊರಡಿಸಿದ್ದು ಯಾರು? ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಏಕೆ ಕ್ರಮ ಕೈಗೊಳ್ಳಲಿಲ್ಲ? ಈಗ ರೈತರ ಹೋರಾಟದ ನೆಪದಲ್ಲಿ ಯಾರ ಹಿತಾಸಕ್ತಿ ಕಾಪಾಡುತ್ತಿದ್ದೀರಿ? ಕುಮಾರಸ್ವಾಮಿ ಅವರ ಕುಟುಂಬದ ಹೆಸರಿನಲ್ಲಿರುವ 106 ಎಕರೆ ಭೂಮಿಯ ವಿವರಗಳನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸಲು ಸಿದ್ಧರಿದ್ದೀರಾ? ಹಿರಿಯ ರಾಜಕಾರಣಿ ಎಚ್.ಡಿ. ದೇವೇಗೌಡರ ಅನುಭವ ಮತ್ತು ಸ್ಥಾನಮಾನವನ್ನ ಕೇವಲ ಕುಟುಂಬ ರಾಜಕಾರಣಕ್ಕಾಗಿ ಬಳಸಿಕೊಳ್ಳುತ್ತಿರುವುದು ದುರಾದೃಷ್ಟಕರ ಎಂದು ಕಾಂಗ್ರೆಸ್ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಚುನಾವಣೆಯಲ್ಲಿ ಸದಸ್ಯರಾಗಿ ಆಯ್ಕೆಯಾದ ಹಾಸನ ಜಿಲ್ಲಾ ವಕೀಲರ ಸಂಘದ ಹಿರಿಯ ಸದಸ್ಯ ಮತ್ತು ಮಾಜಿ ಅಧ್ಯಕ್ಷ ಜೆಪಿ ಶೇಖರ್ ಅವರಿಗೆ ಇಂದು ನಗರದ ವಕೀಲರ ಸಂಘದ ವತಿಯಿಂದ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಕಾರ್ಲೆ ಮಗೊಂಡಗೌಡ ಅವರು ಮಾತನಾಡಿ, ಜೆಪಿ ಶೇಖರ್ ಅವರು ಕೇವಲ ಹಾಸನ ಅಥವಾ ಮಂಡ್ಯ, ಮೈಸೂರು ಭಾಗದಲ್ಲಿ ಮಾತ್ರವಲ್ಲದೆ ಉತ್ತರ ಕರ್ನಾಟಕದ ವಕೀಲರ ಬೆಂಬಲವನ್ನು ಗಳಿಸಿದ್ದಾರೆ. ರಾಜ್ಯದ ವಿವಿಧ ಮೂಲೆಗಳಲ್ಲಿ ಪ್ರವಾಸ ಮಾಡಿ ವಕೀಲರ ವಿಶ್ವಾಸವನ್ನು ಅವರು ಪಡೆದಿರುವುದು ಅವರ ಅಪಾರ ಶ್ರಮಕ್ಕೆ ಸಾಕ್ಷಿ. ಮುಂದಿನ ದಿನಗಳಲ್ಲಿ ಅವರು ರಾಜ್ಯ ವಕೀಲರ ಪರಿಷತ್ನಲ್ಲಿ ಉನ್ನತ ಹುದ್ದೆಗೇರಿ ವಕೀಲರ ಸಮಸ್ಯೆಗಳ ಪರಿಹಾರಕ್ಕೆ ಶ್ರಮಿಸಲಿ ಎಂದು ಹಾರೈಸಿದ್ದಾರೆ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿಗೆ ಸಂಬಂಧಿಸಿದಂತೆ ವಕೀಲರ ಕಷ್ಟ ಸುಖಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಯಾಕೆಂತಂದ್ರೆ ನಮ್ಮ ಹಾಸನ, ಮಂಡ್ಯ, ಮೈಸೂರು ಮಾತ್ರ ಅಲ್ಲದೆ ಉತ್ತರ ಕರ್ನಾಟಕದ ಕೂಡ ಒಂದು ಮತವನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವು ನಮ್ಮ ಹಾಸನವನ್ನ ಗುರುತಿಸಿದ್ದಾರೆ ನಮ್ಮ ಉತ್ತರ ಕರ್ನಾಟಕದವರು ಕೂಡ ಅಂತಂದ್ರೆ ಎಷ್ಟು ಒಂದು ಪ್ರವಾಸ ಮತ್ತು ಪ್ರಚಾರವನ್ನು ಮಾಡಿರಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಬಂಧುಗಳೇ, ಮುಂದಿನ ದಿನಗಳಲ್ಲಿ ಜೆಪಿ ಶೇಖರ್ ಒಂದು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನಲ್ಲಿ ಒಂದು ಉನ್ನತ ಹುದ್ದೆಗೆ ಹೋಗಿ ರಾಜ್ಯ ವಕೀಲರ ಪರಿಷತ್ಗೆ ಆಯ್ಕೆಯಾದ ಹಿರಿಯ ವಕೀಲ ಜೆಪಿ ಶೇಖರ್ ಅವರು ಮಾತನಾಡಿ, ಹಾಸನ ಜಿಲ್ಲಾ ವಕೀಲರ ಸಂಘಕ್ಕೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಚುನಾವಣೆ ನಡೆದಿದ್ದರೂ ಹಾಸನ ಜಿಲ್ಲೆಯ ವಕೀಲರು ತೋರಿದ ಬೆಂಬಲ ಅನನ್ಯವಾದುದು. ಈ ಗೆಲುವು ನನ್ನ ವೈಯಕ್ತಿಕ ಗೆಲುವಲ್ಲ, ಇದು ಇಡೀ ಹಾಸನ ಜಿಲ್ಲಾ ವಕೀಲರ ಸಂಘದ ಗೆಲುವು. ನಮ್ಮ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಪ್ರತಿಯೊಬ್ಬ ಸದಸ್ಯರು ಚುನಾವಣೆಯಲ್ಲಿ ತೋರಿದ ಸಹಕಾರ ಮತ್ತು ಪ್ರಚಾರಕ್ಕೆ ನಾನು ಚಿರಋಣಿ. ಕಳೆದ 5-6 ತಿಂಗಳಿನಿಂದ ನನ್ನ ಗೆಲುವಿಗಾಗಿ ಹಗಲಿರುಳು ಶ್ರಮಿಸಿದ ಎಲ್ಲರಿಗೂ ಧನ್ಯವಾದಗಳು. ವಿಶೇಷವಾಗಿ ನನ್ನೊಂದಿಗೆ ಸ್ವಂತ ತಮ್ಮನಂತೆ ಇಡೀ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದ 160ಕ್ಕೂ ಹೆಚ್ಚು ತಾಲೂಕುಗಳನ್ನು ಸುತ್ತಿ ನನ್ನ ಪರವಾಗಿ ಪ್ರಚಾರ ಮಾಡಿದ ನರೇಶ್ ಅವರಿಗೆ ನಾನು ವಿಶೇಷ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದು ತಿಳಿಸಿದರು. ಅದು ನನ್ನ ಹಾಸನ ಜಿಲ್ಲಾ ವಕೀಲರ ಸಂಘಕ್ಕೆ ಅಭಿನಂದನೆ ಸಲ್ಲಿಸಬೇಕಾದಂತ ವಿಚಾರ. ಯಾಕೆ ಅಂತಂದ್ರೆ ನೋಡಿ, ಎಲ್ಲಾ ಜಿಲ್ಲೆಗಳಲ್ಲೂ ಪ್ರತಿಯೊಂದು ಇದರಲ್ಲೂ ಎಲ್ಲಾ ಇದರಲ್ಲೂ ಕಂಟೆಸ್ಟ್ ಮಾಡಿದ್ರು. ಆದರೆ ಹಾಸನ ಜಿಲ್ಲಾ ವಕೀಲರು ಕೆಲವೊಂದು ಆಗ್ತದೆ, ಅದನ್ನ ಏನು ಮಾಡಲಿಕ್ಕಾಗಲ್ಲ. ಆದರೆ ಪ್ರತಿಯೊಬ್ಬರು ಸಹ ನನ್ನ ಪರವಾಗಿ ನನ್ನ ಬೆನ್ನೆಲುಬಾಗಿ ನಿಂತು ನನ್ನನ್ನು ಈ ಒಂದು ಏನು ಗೆಲುವು ಏನಾಗಿದೆ, ಈ ಗೆಲುವು ನನ್ನದಲ್ಲ, ಇದು ಹಾಸನ ಜಿಲ್ಲಾ ವಕೀಲರ ಸಂಘದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಮ್ಮ ಏನು ಅಧ್ಯಕ್ಷರಾಗಿರ್ಬೋದು, ನಮ್ಮ ಏನು ಪದಾಧಿಕಾರಿಗಳಾಗಿರ್ಬೋದು, ಎಲ್ಲ ಸದಸ್ಯರುಗಳು ಸಹ ಪ್ರತಿಯೊಬ್ಬರೂ ಸಹ ತಮ್ಮದೇ ಆದ ರೀತಿಯಲ್ಲಿ ತಾವುಗಳು ಎಲ್ಲ ಚುನಾವಣೆಗೆ ಪ್ರಚಾರ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ಹೇಮಾವತಿ, ಸಂಘದ ಖಜಾಂಚಿ ಜಿಎನ್ ಸುಗುಣ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಲ್ಲೇಶ್ ಗೌಡ, ಮಂಡ್ಯ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಟಿಎನ್ ಸತ್ಯಾನಂದ, ವಕೀಲರಾದ ಅಶ್ವಿನಿ ಸೇರಿದಂತೆ ಹಿರಿಯ ವಕೀಲರು ಹಾಗೂ ಸಂಘದ ಸರ್ವ ಸದಸ್ಯರು ಭಾಗವಹಿಸಿದರು. ಜಿಲ್ಲಾ ನೇಕಾರ ಕುರುಹಿನ ಶೆಟ್ಟಿ ಪತ್ತಿನ ಸಹಕಾರ ಸಂಘದ 13ನೇ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆಯು ಜುಲೈ 19ರಂದು ಬೆಳಗ್ಗೆ 11:30ಕ್ಕೆ ನಗರದ ರವೀಂದ್ರ ನಗರದಲ್ಲಿರುವ ಜಿಲ್ಲಾ ಕುರುಹಿನ ಶೆಟ್ಟಿ ಭವನದಲ್ಲಿ ನಡೆಯಲಿದೆ ಎಂದು ಸಂಘದ ಕೃಷ್ಣ ಶೆಟ್ಟಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2014-15ರಲ್ಲಿ ಸ್ಥಾಪನೆಯಾದ ನಮ್ಮ ಸಂಘವು ಕಳೆದ 12 ವರ್ಷಗಳಿಂದ ನಿರಂತರ ಲಾಭದೊಂದಿಗೆ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ. 2025-26ನೇ ಸಾಲಿನಲ್ಲಿ ಸಂಘವು 4.71 ಲಕ್ಷ ನಿವ್ವಳ ಲಾಭ ಗಳಿಸಿದ್ದು 2.29 ಕೋಟಿ ದುಡಿಯುವ ಬಂಡವಾಳವನ್ನು ಹೊಂದಿದೆ. ಆರಂಭದಿಂದಲೂ ಪ್ರತಿ ವರ್ಷ ಸದಸ್ಯರಿಗೆ 10% ಲಾಭಾಂಶ ವಿತರಿಸುತ್ತಿರುವುದು ಹೆಮ್ಮೆಯ ವಿಷಯ. ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ವರ್ಷವೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸ್ನಾತಕ, ಸ್ನಾತಕೋತ್ತರ ಹಾಗೂ ವೃತ್ತಿಪರ ಕೋರ್ಸ್ಗಳಲ್ಲಿ ಸಾಧನೆ ಮಾಡಿದ ಜಿಲ್ಲೆಯ 28 ವಿದ್ಯಾರ್ಥಿಗಳಿಗೆ ಹಾಸನ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಪ್ರೀತಂ ಜೇಗೌಡ ಅವರು ಸನ್ಮಾನಿಸಿ ಪುರಸ್ಕಾರ ಪ್ರದಾನ ಮಾಡಲಿದ್ದಾರೆ. ಹಾಗಾಗಿ ಎಲ್ಲರೂ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದ್ದಾರೆ. ಏರ್ಪಾಡು ಮಾಡಿದ್ದೇವೆ. ಈ ಒಂದು ವೇದಿಕೆ ಮುಖಾಂತರ ನಮ್ಮ ಸಂಘದ ಎಲ್ಲ ಸರ್ವ ಸದಸ್ಯರನ್ನು ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾವು 12 ವರ್ಷವನ್ನು ಭಾಳ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ. ಯಾವುದೇ ಆಕ್ಷೇಪಣೆಗಳಿಗೆ ದಾರಿ ಮಾಡಿಕೊಡದ ಹಾಗೆ
ಮತ್ತು ಪ್ರತಿ ವರ್ಷ ಕೂಡ ಆದಾಯದಲ್ಲಿ ನಡ್ಕೊಂಬಂದಿದ್ದಾರೆ. ಈಗ 13ನೇ ವರ್ಷವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೇವೆ. ನಮ್ಮ ಸಂಘದಲ್ಲಿ ಪ್ರಸ್ತುತ 401 ಮೆಂಬರ್ಸ್ ಅವರಿಂದ ನಾವು ಷೇರುಧನವನ್ನು ಸಂಗ್ರಹಿಸಿ ಒಟ್ಟು 9 ಲಕ್ಷವನ್ನು ನಾವು ಷೇರು ಸಂಗ್ರಹವಾಗಿ ಸಂಗ್ರಹಿಸಿದ್ದೇವೆ. ಮತ್ತು 2025-26ನೇ ಸಾಲಿನಲ್ಲಿ ಆಡಿಟ್ ಆಗಿದೆ. ಆಡಿಟ್ ವರದಿ ಪ್ರಕಾರ ನಮ್ಮಲ್ಲಿ ಹೂಡಿಕೆ ಹಣ 40,62,000 ರೂಪಾಯಿ ಇದೆ. ಹಾಗೆ ದುಡಿಯೋ ಬಂಡವಾಳ 2,29,00,000. ಸುದ್ದಿಗೋಷ್ಠಿಯಲ್ಲಿ ತಿಮ್ಮರಾಯ ಶೆಟ್ಟಿ, ಚಂದ್ರಶೇಖರ್, ನಾರಾಯಣ ಶೆಟ್ಟಿ, ಹೇಮಂತ್ ಕುಮಾರ್, ಬಾಲಕೃಷ್ಣ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನವೋದಯ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾಗಿ ಲಾಯರ್ ಜಲೇಂದ್ರ ಕುಮಾರ್ ಹಾಗೂ ಖಜಾಂಚಿಯಾಗಿ ಸಂತೋಷ್ ಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚನ್ನಪಟ್ಟಣದ ನವೋದಯ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಈ ಹಿಂದೆ ಇದ್ದಂತಹ ಕಾರ್ಯದರ್ಶಿ ಶರತ್ ಹಾಗೂ ಖಜಾಂಚಿ ಅವರು ರಾಜೀನಾಮೆ ನೀಡಿರುವ ಹಿನ್ನೆಲೆ ಇಂದು ಅವಿರೋಧ ಪ್ರಕ್ರಿಯೆಯನ್ನು ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಅವಿರೋಧವಾಗಿ ಲಾಯರ್ ಜಲೇಂದ್ರ ಕುಮಾರ್, ವಕೀಲರು ಹಾಗೂ ಖಜಾಂಚಿಯಾಗಿ ಸಂತೋಷ್ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ನಿಂಗರಾಜು ಮಾತನಾಡಿ, ನವೋದಯ ವಿದ್ಯಾಸಂಸ್ಥೆಯು ತಾಲೂಕಿನಲ್ಲಿ ಒಳ್ಳೆಯ ಹೆಸರು ಗಳಿಸಿರುವ ವಿದ್ಯಾಸಂಸ್ಥೆಯಾಗಿದೆ. ಈ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿ ವಕೀಲರಾದ ಜಲೇಂದ್ರ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರುವುದು ಸಂತೋಷದ ವಿಚಾರ. ಇವರು ಸಮಾಜ ಸೇವಕರು ಹಾಗೂ ವಿಶೇಷ ಚಿಂತಕರು. ಇಂತಹ ಅಭ್ಯರ್ಥಿಯನ್ನ ಇಂದು ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿರುವುದು ಸಂತೋಷದ ವಿಚಾರ. ಈ ವಿದ್ಯಾಸಂಸ್ಥೆಯನ್ನ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸಲಿ ಮತ್ತು ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಎಲ್ಲ ನಿರ್ದೇಶಕರು ಮತ್ತು ಆಡಳಿತ ಮಂಡಳಿಯ ಸಹಕಾರ ಸದಾ ಹೀಗೆ ಇರಲಿ ಎಂದು ಆಶಿಸಿದರು. ಅಧ್ಯಕ್ಷರಾದಂಥ ಜಲೇಂದ್ರ ಕುಮಾರ್ ರವರು ನವೋದಯ ಸಂಸ್ಥೆಯ ನಿರ್ದೇಶಕರಾಗಿ ಹಿಂದೆ ಆಯ್ಕೆಯಾಗಿದ್ದರು. ಈ ದಿನ ನವೋದಯ ಸಂಸ್ಥೆಗೆ ಅವರನ್ನ ಅವಿರೋಧವಾಗಿ ಕಾರ್ಯದರ್ಶಿಗೆ ಆಯ್ಕೆ ಮಾಡಿದ್ದಾರೆ ನವೋದಯ ಸಂಸ್ಥೆಯಿಂದ ನಿರ್ದೇಶಕರು. ಹಾಗಾಗಿ ನಮ್ಮ ವಕೀಲರ ಸಂಘದ ಪರವಾಗಿ ಕೂಡ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಅವರು ಮುಂದೆ ನವೋದಯ ಸಂಸ್ಥೆಗೆ ಸಂಬಂಧಪಟ್ಟಂತೆ ಉತ್ತಮ ಕೆಲಸ ಕಾರ್ಯಗಳನ್ನ ಮಾಡಲಿ ಅಂತ ನಮ್ಮ ಸಂಘದ ಪರವಾಗಿ, ನಮ್ಮ ವಕೀಲ ಸದಸ್ಯರ ಪರವಾಗಿ. ಇದೇ ಸಂದರ್ಭದಲ್ಲಿ ವಕೀಲ ಸಂಘದ ಕಾರ್ಯದರ್ಶಿ ಅನಿಲ್ ಕುಮಾರ್, ಉಪಾಧ್ಯಕ್ಷರಾದ ಪ್ರದೀಪ್, ವಕೀಲರಾದ ವಿಶ್ವನಾಥ್, ಜಗದೀಶ್, ಅಶ್ವಥ್, ನಟರಾಜ್ ಮುಂತಾದವರು ಹಾಜರಿದ್ದರು. ಕೆಆರ್ನಗರ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಚುನಾವಣೆಯು ಕಣರಂಗೇರಿದ್ದು, ಜುಲೈ 26ರಂದು ನಡೆಯಲಿರುವ ಮತದಾನಕ್ಕೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ 12 ಮಂದಿ ಅಭ್ಯರ್ಥಿಗಳು ಇಂದು ಅಧಿಕೃತವಾಗಿ ನಾಮಪತ್ರ ಸಲ್ಲಿಸಿದರು. ಎಂಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ದೊಡ್ಡಸ್ವಾಮಿಗೌಡ ಅವರ ಸಮ್ಮುಖದಲ್ಲಿ ಅಭ್ಯರ್ಥಿಗಳು ತಮ್ಮ ನಾಮಪತ್ರಗಳನ್ನು ಸಲ್ಲಿಕೆ ಮಾಡಿದರು. ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ ದೊಡ್ಡಸ್ವಾಮಿಗೌಡ ನಾಮಪತ್ರ ಸಲ್ಲಿಕೆ ನಂತರ ಮಾತನಾಡಿದ ಎಂಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ದೊಡ್ಡಸ್ವಾಮಿಗೌಡರು, ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ 12 ಮಂದಿ ಕಣಕ್ಕಿಳಿದಿದ್ದು ಅವರ ಗೆಲುವು ನಿಶ್ಚಿತ. ಸ್ಥಳೀಯ ರೈತರು ಮತ್ತು ಸಹಕಾರದ ಬೆಂಬಲ ನಮಗಿದೆ ಎಂಬ ವಿಶ್ವಾಸವಿದೆ ಎಂದು ತಿಳಿಸಿದರು. ಈ ಬಾರಿಯ ಎಪಿಎಂಸಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ತಾಲೂಕಿನಾದ್ಯಂತ ಸಂಘಟಿತ ಪ್ರಯತ್ನ ಮಾಡುತ್ತಿದ್ದು, ಅಭ್ಯರ್ಥಿಗಳ ಗೆಲುವಿಗಾಗಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಒಗ್ಗಟ್ಟಿನಿಂದ ಶ್ರಮಿಸುತ್ತಿದ್ದಾರೆ ಎಂದರು. 7/26 ಭಾನುವಾರ ನಡೆಯುವಂಥ TFCMS ಚುನಾವಣೆಗೆ ಇವತ್ತು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ಎ ವರ್ಗದಿಂದ 5 ಜನರು ಮತ್ತು ಬಿ ವರ್ಗದಿಂದ 7 ಜನ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಎ ವರ್ಗದಿಂದ ಕೆಡಗ ನಟರಾಜ್ ಅವರು, ನಾರಾಯಣಪುರದ ವಿಠಲ್ ಅವರು, ಚಿಪ್ಕಳ್ಳಿ ಸಹಕಾರ ಸಂಘದ ವೆಂಕಟೇಶ್ ಅವರು, ಹಂಪಾಪುರ ಸಹಕಾರ ಸಂಘದ ಅನಂತ್ ಅವರು ಹಾಗೂ ಚೆನ್ನಮಗೆರೆ ಸಹಕಾರ ಸಂಘದ ಶಂಕರ್ ನಾಯಕ್ ಅವರು ಎ ವರ್ಗದಿಂದ 5 ಜನ ಸ್ಪರ್ಧೆ ಮಾಡಿದ್ದಾರೆ. ಹಾಗೆ ಬಿ ವರ್ಗದಿಂದ ನಮ್ಮ ಮಾನ್ಯ ಸಹಕಾರ ಪಿತಾಮಹದಂಥ ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿಯ ಕಚ್ಚೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಈ ವರ್ಷದಲ್ಲಿ 12 ಲಕ್ಷ ಲಾಭ ಬಂದಿದ್ದು ತಾಲೂಕಿನಲ್ಲಿ ಮಾದರಿಯಾಗಿದೆ ಎಂದು ವಿಸ್ತರಣಾಧಿಕಾರಿ ರಾಜು ತಿಳಿಸಿದರು. ಗುಬ್ಬಿ ತಾಲೂಕಿನ ಕಂಚನಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ಸರ್ವ ಸದಸ್ಯರ ವಾರ್ಷಿಕ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರೈತರು ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಪಡೆದುಕೊಂಡು ಡೈರಿಗಳಿಗೆ ಹಾಲನ್ನು ಹಾಕಬೇಕು. ಕಚ್ಚೇನಹಳ್ಳಿ ಸಹಕಾರ ಸಂಘದಲ್ಲಿ 3 ಕೋಟಿಗೂ ಹೆಚ್ಚು ವ್ಯವಹಾರವನ್ನ ಮಾಡಿದ್ದು, ಇದಕ್ಕೆ ರೈತರ ಸಹಕಾರ ಅತ್ಯಗತ್ಯವಾಗಿದೆ. ಹಾಲು ಹಾಕುವ ರೈತರಿಗೆ ಈ ವರ್ಷದಲ್ಲಿ 5 ಲಕ್ಷ ಬೋನಸ್ ಬಂದಿದೆ. ಎಲ್ಲ ರೈತರು ಪಡೆದುಕೊಂಡು ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಹಾಲನ್ನು ಹಾಕುವುದರ ಮೂಲಕ ಪ್ರೋತ್ಸಾಹಧನವನ್ನು ಪಡೆದುಕೊಳ್ಳಬೇಕು. ಸಹಕಾರ ಸಂಘಗಳಲ್ಲಿ ಸಣ್ಣಪುಟ್ಟ ಗಲಾಟೆಗಳು ಆಗುವುದು ಸಹಜ. ಆದರೆ ರೈತರು ಕಾರ್ಯದರ್ಶಿಗಳ ಮೂಲಕ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕು. ಕಚ್ಚೇನಹಳ್ಳಿ ಸಹಕಾರ ಸಂಘ ತಾಲೂಕಿನಲ್ಲಿ ಮಾದರಿಯಾಗಿದೆ. ಸಹಕಾರ ಸಂಘದ ಅಭಿವೃದ್ಧಿಗೆ ಎಲ್ಲರೂ ಕೈಜೋಡಿಸಿದಾಗ ಮಾತ್ರ ಮತ್ತಷ್ಟು ಅಭಿವೃದ್ಧಿಯಾಗುತ್ತದೆ ಎಂದು ತಿಳಿಸಿದರು. 28,817 ರೂಪಾಯಿ 48 ಪೈಸೆಗೆ ನೀವು ಮಾರಾಟ ಮಾಡಿದ್ದೀರಾ. ಅದರಿಂದ ನಿಮಗೆ ವ್ಯಾಪಾರ ಲಾಭವಾಗಿ 23,36,553 ರೂಪಾಯಿ 56 ಪೈಸೆ ನಿಮಗೆ ಹಾಲಿನಿಂದ ಬಂದಿದ್ರೆ, ಪಶು ಆಹಾರದಿಂದ 12,194 ರೂಪಾಯಿ ಲಾಭ ಬಂದಿದೆ. ಇತರೆ ಆದಾಯ ಅಂತ 2,38,000
496 ರೂಪಾಯಿ 24 ಪೈಸೆ, ಒಟ್ಟು 25,87,243 ರೂಪಾಯಿ 80 ಪೈಸೆ ನಿಮಗೆ ಲಾಭ ಬಂದಿದೆ. ಇತರೆ ಆದಾಯ ಏನೇನು ಬಂದಿದೆ ಅಂದ್ರೆ 58,119 ರೂಪಾಯಿ, ಇತರೆ ಆದಾಯ ಕೆಎಂಎಫ್ ಪ್ರೋತ್ಸಾಹ 4,050 ರೂಪಾಯಿ, ಡಿಸಿಸಿ ಬ್ಯಾಂಕ್ ಉಳಿತಾಯ ಬಡ್ಡಿ 90,431 ರೂಪಾಯಿ, ಒಕ್ಕೂಟದ ಬೋನಸ್ 13,940 ರೂಪಾಯಿ 14 ಪೈಸೆ, ಒಕ್ಕೂಟದ ಶೇರ್ ಡಿವಿಡೆಂಡ್ 71,630 ರೂಪಾಯಿ 56 ಪೈಸೆ. ಅಪದ ನಿಧಿ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಶಂಕರಪ್ಪ, ಉಪಾಧ್ಯಕ್ಷ ಜಯಣ್ಣ, ವಿಸ್ತರಣಾಧಿಕಾರಿ ಮಹೇಶ್, ಕಾರ್ಯದರ್ಶಿ ಮೇಲೇಗೌಡ, ನಿರ್ದೇಶಕರಾದ ನಾಗರಾಜ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕೊಪ್ಪಳ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರ ಚುನಾವಣೆ ಜುಲೈ 18ರಂದು ನಡೆಯಲಿದೆ. ತೀವ್ರ ಕುತೂಹಲ ಕೆರಳಿಸಿದ್ದು, ಮೂವರು ಕಣದಲ್ಲಿದ್ದು ಜಿದ್ದಾಜಿದ್ದಿ ಏರ್ಪಟ್ಟಿದೆ. ಅಧ್ಯಕ್ಷ ಆಕಾಂಕ್ಷಿ ಹನುಮೇಶ್ ಮುರಳಿ ಮಾಧ್ಯಮ ಜೊತೆ ಮಾತನಾಡಿ, ನಾವು ವಕೀಲರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಲು ಉತ್ಸುಕರಾಗಿದ್ದು, ಚುನಾವಣೆ ನಿಮಿತ್ತ ಹಿರಿಯ ವಕೀಲರ ನೇತೃತ್ವದಲ್ಲಿ ಪ್ರಚಾರ ಸಮಿತಿ ರಚಿಸಿ ವಕೀಲರ ಬಂಧುಗಳನ್ನು ಭೇಟಿ ಮಾಡಿ ಮತಯಾಚಿಸಲಾಗಿದೆ. ತಾವು ಆಯ್ಕೆಯಾದಲ್ಲಿ ಜಿಲ್ಲಾ ವಕೀಲರ ಮಾದರಿ ಸಂಕೀರ್ಣ ಸೇರಿದಂತೆ ಇತರೆ ಸೌಲಭ್ಯ ಒದಗಿಸುವ ಉದ್ದೇಶವಿದೆ. ಎಲ್ಲ ವಕೀಲರ ಬಂಧುಗಳು ಹೆಚ್ಚಿನ ಮತಗಳನ್ನು ನೀಡಿ ಆಶೀರ್ವಾದ ಮಾಡಬೇಕು ಎಂದು ಮುರಳಿ ವಕೀಲರು ಕೋರಿದರು. ಅಂದನಗೌಡರು ಈಗ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಮಹಿಳಾ ವಿಭಾಗದಿಂದ ವೀಣಾ ವಾಲ್ಮೀಕಿ ಮೇಡಮ್ ಅವರು ಕರೆದಿದ್ದಾರೆ. ಈಗ ನಮ್ಮ ಉದ್ದೇಶ ಇಷ್ಟೇ, ಈಗಾಗಲೇ ನಾಳೆ ಚುನಾವಣೆ ತಮಗೆಲ್ಲ ಗೊತ್ತಿದ್ದ ದಿವಸ ನಾಳೆ ಚುನಾವಣೆ ಇದೆ. ಈಗ ನಾವೇನು ನಮ್ಮ ಶಿಫಾರಸು ಮೇಲೆ, ನಮ್ಮ ಕಣಿಯವರ ಶಿಫಾರಸು ಮೇಲೆ ನಾವೇನು ಸಮಿತಿ ರಚನೆ ಮಾಡಿಕೊಂಡು ಪದಾಧಿಕಾರಿಗಳ ಆಯ್ಕೆ ಮಾಡಲಿಕ್ಕೆ ನಾವು ನಮ್ಮ ವಕೀಲ ಸಮುದಾಯದ ಮುಂದೆ ನಾವು ಹೋಗ್ತಾ ಇದ್ದೇವೆ. ನಿಜವಾಗ್ಲೂ ನಮಗೆ ವಿಶ್ವಾಸ ಇದೆ, 100ಕ್ಕೆ 100 ನಾವು ಗೆದ್ದಿರ್ತೀವಿ. ಮುಂದಿನ 2 ವರ್ಷದ ಅವಧಿಯಲ್ಲಿ ನಾವೇನು ನಿರೀಕ್ಷೆ ಮಾಡ್ಕೊಂಡಿದ್ದೀವಿ ಆ ನಿರೀಕ್ಷೆಗೆ ಪ್ರಾಮಾಣಿಕವಾಗಿ ನಮ್ಮ ಮತದಾರರು ಏನು ವಕೀಲ ಬಂಧುಗಳಿದೆ ನಮ್ಮನ್ನು ಆಯ್ಕೆ ಮಾಡ್ತಕ್ಕಂಥ ವಿಶ್ವಾಸ ನಮ್ಮ ಮೇಲೆ ಇದೆ. ಯಾಕಂದರೆ ಇವತ್ತಿನವರೆಗೂ ನಾವು ಏನು ಕೆಲಸ ಮಾಡಿದ್ದೀವಿ. ಈ ವೇಳೆ ವಕೀಲರಾದ ಎವಿ ಕಣವಿ, ಚಿದಾನಂದ ಪಾಟೀಲ್, ಆನಂದ್ ಪಾಟೀಲ್, ವೀಣಾ ನಾಯಕ್, ಕಟಿಮನಿ ಇತರರು ಉಪಸ್ಥಿತರಿದ್ದರು. ರೈತರು ತಮ್ಮ ಜಮೀನುಗಳಲ್ಲಿ ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆಯನ್ನು ಕಡಿಮೆ ಮಾಡಿ ಮಣ್ಣಿನ ಫಲವತ್ತತೆಯನ್ನು ಉಳಿಸಿಕೊಳ್ಳುವ ಮೂಲಕ ಉತ್ತಮ ಇಳುವರಿ ಪಡೆಯಬೇಕು ಎಂದು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಅತಿಫಾ ಕರೆ ಮಾಡಿದರು. ಮಳವಳ್ಳಿ ಪಟ್ಟಣದ ಹಲ್ಗೂರು ಮಧುರು ರಸ್ತೆಯಲ್ಲಿರುವ ರೈತ ಸಂಪರ್ಕ ಕೇಂದ್ರದ ಆವರಣದಲ್ಲಿ ಕೃಷಿ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಬೀಜೋಪಚಾರ ಆಂದೋಲನ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ ಕುರಿತ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ರಾಸಾಯನಿಕ ಗೊಬ್ಬರದ ಬಳಕೆಯಿಂದ ಮಣ್ಣಿನ ಸಾರ ಮತ್ತು ಜನರ ಆರೋಗ್ಯ ಹಾಳಾಗಲಿದೆ. ಹೀಗಾಗಿ ಸಾವಯವ ಗೊಬ್ಬರಗಳಿಗೆ ಆದ್ಯತೆ ನೀಡಬೇಕು. ಕೀಟನಾಶಕಗಳನ್ನು ಸಿಂಪಡಿಸುವಾಗ ಕೈಕವಸು, ಶೂಗಳನ್ನು ಕಡ್ಡಾಯವಾಗಿ ಬಳಸಬೇಕು. ಗಾಳಿ ಬೀಸುವ ದಿಕ್ಕಿಗೆ ಅನುಗುಣವಾಗಿ ಎಚ್ಚರಿಕೆಯಿಂದ ಸಿಂಪಡಣೆ ಮಾಡಬೇಕು ಎಂದರು. ಆಹಾರ ಆಗಲಿ, ನೀರನ್ನಾಗಲಿ ನೀರು ಕುಡಿಬಾರ್ದು, ಊಟ ಮಾಡಬಾರ್ದು. ಸಿಂಪರಣೆ ಎಲ್ಲ ಮುಗಿಸಿ ನಂತರ ಮನೆಗೆ ಹೋಗಿ ಸ್ನಾನ ಮಾಡಿ, ಸ್ನಾನದ ನಂತರ ದಯವಿಟ್ಟು 3ನೇ ಅಂಶ, ಯಾವಾಗಲೂ ಸಿಂಪರಣೆ ಮಾಡಬೇಕಾದ್ರೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಗಾಳಿ ಯಾವ ಕಡೆಯಿಂದ ಬೀಸ್ತಾ ಇದೆ ಅಂತ ನೋಡಲ್ಲ. ಹೇಗೆ ಅನ್ಸುತ್ತೆ ಅದಕ್ಕೆ ಒಂದ್ ಕಡೆಯಿಂದ ಶುರು ಮಾಡ್ತೀವಿ ಸಿಂಪರಣೆಯನ್ನ ಮುಗಿಸ್ಕೊಂಡು. ಆದಷ್ಟು ಗಾಳಿ ಯಾವ ಕಡೆಗೆ ಬೀಸ್ತಾ ಇದೆ ನಿಮ್ ಕಡೆಗೆ ಬೀಸಬಾರ್ದು. ನೀವು ಸಿಂಪರಣೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಗಾಳಿ ಜೊತೆಗೆ ಸಿಂಪರಣೆ ಮಾಡ್ಕೊಂಡು ಹೋಗ್ಬೇಕು. ಆಗ ಆ ಔಷಧಿಯಲ್ಲಿ ಇರುವಂತಹ ಅಂಶ ನಮ್ಮ ದೇಹ ಸೇರುತ್ತೆ. ಆದಷ್ಟು ಪ್ಯಾಂಟ್ ಬಳಕೆ ಮಾಡಿ ಹಾಕ್ಬೇಕಾದ್ರೆ. ಕೃಷಿ ಅಧಿಕಾರಿ ಮಹದೇವಯ್ಯ ಮಾತನಾಡಿ, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಮಹತ್ವವನ್ನು ವಿವರಿಸಿ ಪ್ರತಿಯೊಬ್ಬ ರೈತರು ತಮ್ಮ ಬೆಳೆಗಳಿಗೆ ವಿಮೆ ಮಾಡಿಸುವಂತೆ ಸಲಹೆ ನೀಡಿದರು. ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಲು ಮನವಿ ಮಾಡಿದರು. ಎಷ್ಟು ಪಾಠ ಮಾಡ್ತಾ ಇದ್ರಿ? ಗುರುನಾನಕ ರೇಷ್ಮೆ ಬೆಳೆಗಾರಿ ಇದ್ರಿ ಅಲ್ವಣ? ಎಲ್ಲ ಹೆಚ್ಚು ಕಮ್ಮಿ ಇದ್ದೀರಿ. ರೇಷ್ಮೆ ಬೆಳಿತೀರಿ, ಅಲ್ಲೂ ಹಸುನು ಇದ್ದಾವೆ, ರಾಗಿನೂ ಬೆಳಿತೀರಿ, ಎಲ್ಲನೂ ಮಾಡ್ತೀವಿ. ಸಾಮಾನ್ಯವಾಗಿ 3-4 ವರ್ಷ 4-2 ಈ ಥರ ಪಾಠಗಳು ಮಾಡ್ಕೊಂಡು ಬೆಳೀತಾ ಇದ್ವಿ. ಅದರಿಂದ ಅನಾನುಕೂಲಗಳು ಏನು ಅಂತ ಅಂದ್ಬಿಟ್ಟು ಸ್ವಲ್ಪ ತಿಳಿಸ್ಕೊಡ್ತೀವಿ. ಈಗ ಎಲೆನ ನೀವು ಕತ್ತರಿಸ್ಬೇಕಾದ್ರೆ ಗಿಡನ ಪಟೆಗೆ ಕತ್ತರಿಸ್ತಿದ್ರಿ. ಯಾಕೆ ಅಂದರೆ ಜಾತಿ ಸೊಪ್ಪು ಬರ್ತದೆ ಅಂತ. ಜಾತಿ ಸೊಪ್ಪು ಬರ್ತದೆ, ಗಂಟಲು ಕಾಣಿಸ್ತದೆ ಅಂದ್ಬಿಟ್ಟು. ಆದರೆ ಎಲೆಗಳು ಎಷ್ಟು ದಪ್ಪಕ್ಕಿರ್ತಿತ್ತು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತಿದೆ. ಡ್ರಗ್ಸ್ ಜಾಲದೊಂದಿಗೆ ಪೊಲೀಸ್ ಇಲಾಖೆ ಶಾಮೀಲು. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಆಕ್ರೋಶ. ಬಿಡದಿ ಟೌನ್ಶಿಪ್ ವಿವಾದ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ಜಾರಿಯಾಗಲು ಬಿಡುವುದಿಲ್ಲ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹ. ಬಿಡದಿ ಟೌನ್ಶಿಪ್ ವಿವಾದ, ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ಕಿಡಿ. ಆಸ್ತಿ ವಿವರ ಬಹಿರಂಗಕ್ಕೆ ಸವಾಲ್. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.